ನಮಸ್ಕಾರ ಬಾಸ್. ಇಷ್ಟು ದಿನ ನೀವು ರಷ್ಯಾದ S-400, S-500 ಮಿಸೈಲ್ಗಳ ಬಗ್ಗೆ ಕೇಳಿ ಖುಷಿ ಪಟ್ಟಿರಬಹುದು. ಆದರೆ ಇವತ್ತು ನಾನು ಹೇಳೋದು ರಷ್ಯಾ ಹತ್ರ ಇರೋ ಅತಿ ಭಯಾನಕ ರಕ್ಷಣಾ ಮಾಯಾಜಾಲದ ಬಗ್ಗೆ. ಇದಕ್ಕೆ ಕಂಪ್ಯೂಟರ್ ಇರಬಹುದು, ಆದರೆ ಕರುಣೆ ಅನ್ನೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ವೇಳೆ ಶತ್ರುಗಳು ರಷ್ಯಾನ ಒಂದೇ ಏಟಿಗೆ ಮುಗಿಸ್ಬಿಟ್ರು ಅಂದ್ಕೊಂಡ್ರು ಈ ಮಷೀನ್ ಬಿಡಲ್ಲ. ಸತ್ತವನು ಎದ್ದು ಬಂದು ಮಾರಿ ಹಬ್ಬ ಮಾಡಿದಂತೆ ರಷ್ಯಾ ಸರ್ವನಾಶವಾದರೂ ಕೂಡ ಈ ವ್ಯವಸ್ಥೆ ಎದ್ದು ಬಂದು ಇಡೀ ಅಮೆರಿಕ ಮತ್ತು ಯುರೋಪನ್ನೇ ಉಡೀಸ್ ಮಾಡುತ್ತೆ. ಇದನ್ನೇ ರಷ್ಯಾದ ಡೆಡ್ ಹ್ಯಾಂಡ್ ಅಥವಾ ಪೆರಿಮೀಟರ್ ಅಸ್ತ್ರ ಅನ್ನೋದು. ಯಾಕೆ ಇದರ ಬಗ್ಗೆ ಯಾರೂ ಮಾತಾಡಲ್ಲ? ಅಮೆರಿಕ ಯಾಕೆ ಇದರಿಂದ ಗಡಗಡ ನಡುಗುತ್ತೆ? ಪೂರ್ತಿ ಮ್ಯಾಟರ್ ಇಲ್ಲಿದೆ ನೋಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬಾಸ್, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಮಿಂಚುವುದೆಲ್ಲ ಚಿನ್ನವಲ್ಲ ಅನ್ನೋ ತರಹ ಈ ರಷ್ಯಾ ಯುಕ್ರೇನ್ ಯುದ್ಧ ಸುಮ್ಮನೆ ನಡೀತಾ ಇಲ್ಲ. ಒಂದು ವೇಳೆ ನ್ಯಾಟೋ ಕೂಟದವರು ಪ್ಲ್ಯಾನ್ ಮಾಡಿಕೊಂಡು ರಷ್ಯಾ ಮೇಲೆ ಧುತ್ತಂತ ಅಣುಬಾಂಬ್ ಹಾಕ್ಬಿಟ್ರು ಅಂದ್ಕೊಳ್ಳಿ, ಆ ದಾಳಿಯಲ್ಲಿ ಪುಟಿನ್ ಸಾಹೇಬ್ರು ಸೇರಿದಂತೆ ಇಡೀ ಪೊಲಿಟಿಕಲ್ ಲೀಡರ್ಶಿಪ್ ಧ್ವಂಸವಾಗಿ ಹೋಯಿತು. ಆರ್ಡರ್ ಕೊಡೋಕೆ ಮನುಷ್ಯರೇ ಇಲ್ಲ ಅಂದ್ಕೊಳ್ಳಿ. ಶತ್ರುಗಳು ಅಬ್ಬಾ ರಷ್ಯಾ ಕಥೆ ಮುಗಿತು ಅಂತ ವಿಜಯೋತ್ಸವ ಮಾಡೋಕೆ ಶುರು ಮಾಡುವಷ್ಟರಲ್ಲಿ ಈ ಡೆಡ್ ಹ್ಯಾಂಡ್ ಮಷೀನ್ ಕೆಲಸ ಶುರು ಮಾಡುತ್ತೆ. ಬೇಲಿ ಎದ್ದು ಹೊಲ ಮೇಯ್ದಂತೆ ಆಗಬಾರ್ದು ಅಂತ ರಷ್ಯಾ ಇದನ್ನ ಮಾಡ್ಕೊಂಡಿದೆ. ಯಾರ ಕಮಾಂಡ್ ಇಲ್ಲದೆಯೇ ಜಸ್ಟ್ 15 ನಿಮಿಷದಲ್ಲಿ ಇದು ಇಡೀ ಜಗತ್ತನ್ನ ಸ್ಮಶಾನ ಮಾಡಿಬಿಡುತ್ತೆ. ಈ ವ್ಯವಸ್ಥೆ ಇರೋದು ಮಾಸ್ಕೋದ ದಕ್ಷಿಣ ಭಾಗದ ಕೋಸ್ವಿನ್ಸ್ಕಿ ಪರ್ವತದ ಅಡಿಯಲ್ಲಿರೋ ಆಳವಾದ ಬಂಕರ್ನಲ್ಲಿ. ಇದು ಆಟೋಮ್ಯಾಟಿಕ್ ನ್ಯೂಕ್ಲಿಯರ್ ವೆಪನ್ ಕಂಟ್ರೋಲ್ ಸಿಸ್ಟಮ್. ಆಳವನರಿತು ಗುಂಡಿ ತೋಡು ಅನ್ನೋ ಹಾಗೆ ಇಡೀ ರಷ್ಯಾದಲ್ಲಿ ಎಲ್ಲೇ ಬಾಂಬ್ ಬಿದ್ದರೂ ಇದು ಪತ್ತೆ ಹಚ್ಚುತ್ತೆ. ಮಿಲಿಟರಿ ಫ್ರೀಕ್ವೆನ್ಸಿ, ರೇಡಿಯೇಷನ್, ಶಾಖ, ಏರ್ ಪ್ರೆಷರ್ ಇವನ್ನೆಲ್ಲ ನೋಡಿ ಇದು ದಾಳಿ ನಡೆದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ತಕ್ಷಣ ಮಾಸ್ಕೋ ವಾರ್ ರೂಮ್ಗೆ ಸಂದೇಶ ಕಳಿಸಿ 15 ನಿಮಿಷ ವೆಯ್ಟ್ ಮಾಡುತ್ತೆ. ಆ ಕಡೆಯಿಂದ ಏನೂ ಉತ್ತರ ಬರಲಿಲ್ಲ ಅಂದರೆ, ಓಹೋ ನಮ್ಮ ಬಾಸ್ಗಳೆಲ್ಲ ಸತ್ತೋಗಿದ್ದಾರೆ ಅಂತ ಈ ಮಷೀನ್ ಡಿಸೈಡ್ ಮಾಡುತ್ತೆ. ಆಮೇಲೆ ಒಂದು ಸ್ಪೆಷಲ್ ಕಮಾಂಡ್ ರಾಕೆಟ್ ಲಾಂಚ್ ಆಗುತ್ತೆ. ಈ ರಾಕೆಟ್ ಹಾರುತ್ತಾ ಇಡೀ ರಷ್ಯಾದಲ್ಲಿರೋ ಎಲ್ಲ ಮಿಸೈಲ್ಗಳಿಗೆ ಫೈರ್ ಮಾಡೋಕೆ ಆರ್ಡರ್ ಕೊಡುತ್ತೆ. ಅಷ್ಟೇ, ಆಮೇಲೆ ಪ್ರಳಯವೇ. ರಷ್ಯಾ ಈ ವ್ಯವಸ್ಥೆ ಮಾಡಿಕೊಂಡಿದ್ದು 1980ರ ಕೋಲ್ಡ್ ವಾರ್ ಟೈಮ್ನಲ್ಲಿ. ಅಮೆರಿಕದ ಟ್ರೈಡೆಂಟ್ ಮಿಸೈಲ್ಗಳು 3 ನಿಮಿಷದಲ್ಲಿ ರಷ್ಯಾನ ಹೊಡೆಯೋ ತಾಕತ್ತು ಹೊಂದಿದ್ದವು. ನಿಧಾನವೇ ಪ್ರಧಾನ ಅಂತ ಕುಳಿತರೆ ರಷ್ಯಾ ಇರ್ತಾ ಇರಲಿಲ್ಲ. ಅದಕ್ಕೆ ಅವರು ಈ ಡೂಮ್ಸ್ಡೇ ಮಷೀನ್ ರೆಡಿ ಮಾಡಿಕೊಂಡ್ರು, ಅಂದರೆ ಭೂಮಿಯ ಅಂತಿಮ ದಿನದ ಮಷೀನ್. ಹಿಂದೆ ಸೋವಿಯತ್ ಹತ್ರ 1000ಕ್ಕೂ ಹೆಚ್ಚು ಪರಮಾಣು ಬಾಂಬ್ಗಳಿದ್ವು. ಈಗಲೂ ಸುಮಾರು 5000ಕ್ಕೂ ಜಾಸ್ತಿ ಇವೆ. ಹುಲಿ ಉಗುರು ಮುಚ್ಚಿಟ್ಕೊಂಡ ಮಾತ್ರಕ್ಕೆ ಅದು ಹುಲ್ಲಿನ ಬಣವೇ ಆಗಲ್ಲ ಅಲ್ವಾ? ಹಾಗೆ ರಷ್ಯಾ ಈ ರಹಸ್ಯವನ್ನ ಗುಪ್ತವಾಗಿಯೇ ಇಟ್ಟಿದೆ. ಅಮೆರಿಕದ ಹತ್ರ ಇಂಥ ಸಿಸ್ಟಮ್ ಯಾಕಿಲ್ಲ ಅಂದರೆ, ಅವರಿಗೆ ಮಷೀನ್ ಮೇಲೆ ನಂಬಿಕೆ ಇಲ್ಲ. 1983ರಲ್ಲಿ ಒಮ್ಮೆ ತಪ್ಪಾಗಿ ಅಲಾರ್ಮ್ ಆಗಿ ಜಗತ್ತು ಸರ್ವನಾಶ ಆಗೋ ಹಂತಕ್ಕೆ ಹೋಗಿತ್ತು. ದುಡುಕಿ ಮಾಡಬೇಡ, ಕೆಡುಕಿ ನೋಡಬೇಡ ಅನ್ನೋದು ಅಮೆರಿಕದ ಪಾಲಿಸಿ. ಅದಕ್ಕೆ ಅವರು ಮನುಷ್ಯರ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ನಮ್ಮ ಭಾರತದ್ದು ಅದೇ ಕಥೆ. ನಮ್ಮಲ್ಲಿ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಅಂತ ಇದೆ, ಅದರ ಬಟನ್ ಇರೋದು ಪ್ರಧಾನಿಗಳ ಕೈಯಲ್ಲಿ. ಆದರೆ ರಷ್ಯಾದಲ್ಲಿ ಮಾತ್ರ ಹಸ್ತ ಸಾಮುದ್ರಿಕವೇ ಬೇರೆ, ಸತ್ತವನ ಕೈಯೇ ಬೇರೆ ಅನ್ನೋ ತರಹ ಈ ಡೆಡ್ ಹ್ಯಾಂಡ್ ರಾಜನಂತೆ ಮೆರೆಯುತ್ತಿದೆ. ನೋಡಿದ್ರಲ್ಲ ಬಾಸ್, ರಷ್ಯಾದ ಈ ಭಯಾನಕ ಡೆಡ್ ಹ್ಯಾಂಡ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ನಮ್ಗಂತೂ ಬದುಕಿದ್ರೆ ಬಾಳು, ಸತ್ರೆ ಸ್ವರ್ಗ ಅನ್ನೋ ಆಸೆ ಇರಲಿ. ಆದರೆ ಇಡೀ ಪ್ರಪಂಚವೇ ಸತ್ಹೋಗೋ ಹಾಗೆ ಮಾಡೋ ಈ ಮಷೀನ್ ಬಗ್ಗೆ ನಿಮ್ಗೇನನಿಸುತ್ತೆ? ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.